ದೇವಿ ಕೃಪಾ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ಇವತ್ತು ವೃಷಭ ರಾಶಿಯ ಜನವರಿ 2026ನೇ ಇಸವಿಯ ಜನವರಿ ಮಾಸ ಭವಿಷ್ಯ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಹಾಗೆ ನಾನು ಹೇಳ್ತೇನೆ, ನಾನು ವೀಡಿಯೋನ 4ರಿಂದ 5 ನಿಮಿಷ ನೀವು ಗಮನವಿಟ್ಟು ಏನು ಮಾಡಬೇಕು, ಏನು ಮಾಡಿದರೆ ನಮಗೆ ಫಲ ಸಿಗುತ್ತೆ, ಯಾವುದು ಮಾಡಿದರೆ ನಮಗೆ ಲಾಸ್ ಆಗುತ್ತೆ ಅನ್ನೋದನ್ನ ತಿಳ್ಕೊಂಡು ನಿಮ್ಮ ಜೀವನದಲ್ಲಿ ಬದಲಾವಣೆ ತಂದುಕೊಳ್ಳಿ. ಬನ್ನಿ ಫ್ರೆಂಡ್ಸ್ ನೋಡುವ. ವೃಷಭ ರಾಶಿ, ವೃಷಭ ಲಗ್ನ. ಬುಧ ಮತ್ತು ಚಂದ್ರ ಇರೋ ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥಗಳನ್ನು ಸಿದ್ಧಪಡಿಸ್ಕೊಳ್ಬೋದು. ಸಮಾಧಾನನ ದೂರ ಮಾಡಿಕೊಂಡು ಸಮಾಧಾನದ ಫಲವನ್ನು ಸಿದ್ಧಪಡಿಸ್ಕೊಳ್ಬೋದು. ಸತ್ಯಾಸತ್ಯತೆಗಳನ್ನ ಅರ್ಥ ಮಾಡಿಕೊಂಡೇ 1-2-3 ಹೆಜ್ಜೆ ಮುಂದೆ ಇಡಿ. ಹಣಕಾಸಿನ ವಿಷಯದಲ್ಲಿ ನೀವು ಅಂದ್ಕೊಂಡಿದ್ದಷ್ಟೇ ಲಾಭವನ್ನು ಪಡಿಬೋದು. ಸಣ್ಣ ಸಣ್ಣ ವಿಷಯಕ್ಕೂ ನಿಮಗೆ ಮನಸ್ತಾಪ ಅನ್ನೋದು ಆಗುತ್ತೆ. ಆದರೆ ಯಾವುದಕ್ಕೂ ನೀವು ಭಯಪಡಬೇಡಿ. ನಿಮ್ಮ ಆಸೆಯಲ್ಲಿ ಮನಸ್ಸಿನಲ್ಲಿ ಏನಿರುತ್ತೆ ಅದೆಲ್ಲ ಪರಿಹಾರ ಆಗುವಂಥ ಸಮಯನೇ ಇದು. ವೃಷಭ ರಾಶಿ, ಅದರಲ್ಲೂ ಹೆಣ್ಣು ಮಕ್ಕಳು ನಿಮ್ಮ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಕರೆಕ್ಟಾಗಿ ನೀವು ಮಾಡಿದರೆ ನಿಮ್ಗೊಂದಷ್ಟು ಲಾಭಗಳೇ ಇರುತ್ತೆ. ನೂತನವಾಗಿ ತಗೊಂಡಿರೋ ಬಟ್ಟೆ ಬರೆ ಆಗಲಿ, ಇಲ್ಲ ನಿಮ್ಮ ಕೆಲಸದಲ್ಲಿ ಮಾಡುವಂಥ ಒಂದು ಸ್ಥಾನಮಾನ ಆಗಲಿ, ನಿಮ್ಮ ಪರಿವಾರದಲ್ಲಿ ನಿಮ್ಮ ಹೆಸರಾಗಲಿ, ಒಂದಷ್ಟು ನೀವು ಅದನ್ನು ನೀವು ಮಾಡೋ ಒಳ್ಳೆ ಕಾರ್ಯಗಳಿಂದ ಗಟ್ಟಿಪಡಿಸ್ಕೊಳ್ತೀವಿ. ಹಾಗೆ ಭೂಮಿಯ ಸಂಬಂಧಪಟ್ಟ ವಿಷಯದಲ್ಲಿ ನಿಮ್ಮ ಆಲೋಚನೆ ಎಲ್ಲವೂ ಲಾಭದಾಯಕವಾಗಿಯೇ ಇರುತ್ತೆ. ಯಾವುದೇ ಕೆಲಸ ಮಾಡೋಕ್ಕೆ ಮುಂಚೆ ಒಂಚೂರು ತಾಳ್ಮೆ ಇರಲಿ. ನೀವು ತಾಳ್ಮೆ ಅಂತ ಇದ್ದರೆ ನಿಮಗೆ ಹೆಚ್ಚಿನ ಫಲ ಸಿಗುತ್ತೆ. ದುಡುಕಿ ನಿರ್ಧಾರ ತೊಗೊಬೇಡಿ. ಯಾವುದೇ ಕೆಲಸ ಆದ್ರೂ ನೀವು ಬೇಗ ಬೇಗ ಮಾಡೋಕ್ಕೋಗಿ ದುಡುಕಿ ಬೀಳ್ತೀರಾ. ಏನೋ ಒಂದು ಕೆಲಸನ ಅಚಾತುರ್ಯದಿಂದ ಮಾಡ್ಕೊತೀರಾ. ಅಂತಹ ಸನ್ನಿವೇಶಗಳು ಬರ್ಬೋದು. ತಂತ್ರಸಾರದಲ್ಲಾಗಲಿ, ಮಂತ್ರಸಾರದಲ್ಲಾಗಲಿ, ಇಲ್ಲ ಅಥವಾ ಯಾರೋ ಒಂದು ಹೇಳ್ಕೊಡೋ ಮಾತುಗಳು ಇಷ್ಟ ಇಲ್ಲ ಅಂತ ಹೇಳಿದ್ರು ಅವರ ಮಾತಿಗೆ ಕಟ್ಟುಬಿದ್ದು ನೀವು ಮಾಡಿ ಒಂದಷ್ಟು ಸಮಸ್ಯೆಗಳಿಗೆ ನೀವೇ ನಿಮ್ಮ ಕಾಲಿಗೆ ಹೇಳ್ಕೊಂತೀವಿ. ಆದರೆ ಗ್ರಹಗತಿಗಳು ಸರಿ ಇಲ್ಲದಾಗ ನೀವು ಏನೇ ಪರಿಹಾರ ಮಾಡಕ್ಕೆ ಹೋದ್ರೂ ಅದು ನಿಮಗೆ ತಕ್ಕೋದಿಲ್ಲ. ಹಾಗನ್ಬಿಟ್ಟು ಕೈಕಟ್ಟಿ ಕೂರಕ್ಕಾಗೋದಿಲ್ಲ. ನೀವು ಮಾಡುವಂಥ ಕೆಲಸಗಳನ್ನ ಶ್ರದ್ಧೆ ಭಕ್ತಿಯಿಂದ ಮಾಡಿ. ನಿಮಗೆ ತಲುಪಬೇಕಾಗಿರೋ ಲಾಭ ನಿಮಗೆ ತಲುಪುತ್ತೆ. ನಿಮ್ಮ ಕೆಲಸಗಳು, ವೃತ್ತಿ, ಧರ್ಮ, ಯಾವುದೋ ಒಂದು ಕೆಲಸ ಮಾಡಬೇಕಾದ್ರೂ ತಾಳ್ಮೆಯಿಂದ ಮಾಡಿ. ಸಣ್ಣ ಸಣ್ಣ ವಿಷಯಕ್ಕೂ ಮನಸ್ತಾಪಗಳು ಬರುತ್ತೆ. ಆ ಮನಸ್ತಾಪಗಳನ್ನ ದೂರ ಮಾಡಿಬಿಟ್ಟು ನಿಮ್ಮ ಕೆಲಸಗಳನ್ನ ಮುಂದುವರಿಸ್ಕೊಳ್ಳಿ. ನಿಮ್ಮ ಆತ್ಮೀಯರು, ನಿಮ್ಮ ಸಂಸಾರದವರು, ನಿಮ್ಮ ಮೇಲಧಿಕಾರಿಗಳು ಯಾರೇ ಆಗಲಿ ಸ್ವಲ್ಪ ನಿಮಗೆ ಚುಚ್ಚಿ ಮಾತಾಡೋವಂಥವರೇ ಇರ್ತಾರೆ. ಆದರೆ ಆ ಮಾತುಗಳಿಗೆಲ್ಲ ನೀವು ತಲೆ ಕೆಡಿಸ್ಕೊಳ್ಳೋದೆ ನೀವು ನಿಮ್ಮ ಕೆಲಸನ ಮುಂದುವರಿಸಿ. ಏನೇ ಆದ್ರೂ ಪ್ರತಿ ಸಲ ನಾವು ಎಲ್ಲರ ಮನಸ್ಸನ್ನು ಗೆಲ್ಲಕ್ಕಾಗೋದಿಲ್ಲ. ಆದರೆ ನಾವು ಮಾಡೋ ಕೆಲಸಗಳನ್ನ ನಾವು ಅಚ್ಚುಕಟ್ಟಾಗಿ ಒಳ್ಳೆತನದಲ್ಲಿ ಮಾಡಿದ್ರೆ ಎಲ್ಲನೂ ದೇವರ ಆಶೀರ್ವಾದದಿಂದ ನಮಗೆ ಒಳ್ಳೆಯದೇ ಆಗುತ್ತೆ. ಧರ್ಮ ಮಾರ್ಗದಲ್ಲಿ ನಡೆದಾಗ ಆ ಧರ್ಮವೇ ನಿಮಗೆ ರಕ್ಷಣೆ ಮಾಡುತ್ತೆ. ಏನೇ ನಿಮಗೆ ಹೊಟ್ಟೆ ಸಂಬಂಧಪಟ್ಟ ಸಮಸ್ಯೆಗಳು ಕಂಡು ಬಂದ್ರೂ ಅದು ಅವಾಗಲೇ ನೀವು ಪರಿಹಾರ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಏನಕ್ಕೆ ಅಂತ ಹೇಳಿದ್ರೆ ಆಮೇಲೆ ನೋಡೋಣ, ಇವಾಗ ಮಾತ್ರ ಬೇಡ, ಸ್ವಲ್ಪ ಟೈಮ್ ಇಲ್ಲ ಇವಾಗ ಸರಿಯಾಗುತ್ತೆ, ಅದು ತೊಗೊಂಡ್ರೆ ಸರಿಯಾಗುತ್ತೆ ಅಂತ ನಿರ್ಲಕ್ಷ್ಯ ಮಾಡೋದ್ರಿಂದ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳಿಂದ ನಿಮಗೆ ಬೇರೆ ಕಾಯಿಲೆಗೆ, ಇನ್ನೊಂದು ಕಾಯಿಲೆಗೆ ತಿರುಗುವಂಥ ಆಗ್ಬಿಡುತ್ತೆ. ವ್ಯಾಪಾರ ವ್ಯವಹಾರಗಳನ್ನ ನೀವು ಅಚ್ಚುಕಟ್ಟಾಗಿ ಮಾಡಬೇಕಾಗುತ್ತೆ. ಸ್ವಲ್ಪ ಗಮನವಿಟ್ಟು ವಿದ್ಯಾರ್ಥಿಗಳು ಓದೋದ್ರ ಬಗ್ಗೆ ಹೆಚ್ಚಿನ ಗಮನ, ಕೆಲಸ ಮಾಡೋರು ಹೆಚ್ಚಿನ ಗಮನ ಕೊಡೋದ್ರಿಂದ ನಿಮಗೆ ಸಾಕಷ್ಟು ಲಾಭಗಳನ್ನ ತಂದುಕೊಳ್ತೀರಿ. ಯಾವ ಕೆಲಸ ಕಾರ್ಯಗಳನ್ನ ನಿಮ್ಮ ಕಡೆಗೆ ಮಾಡ್ಕೊಬೇಕು ಅಂತ ಇದ್ದೀರೋ, ಯಾರನ್ನ ನಂಬಿ ನೀವು ಹೆಜ್ಜೆ ಆಗ್ತಾ ಇದ್ದೀರೋ ಅದರಿಂದ ನಿಮಗೆ ಅದೃಷ್ಟನೇ ಬರುತ್ತೆ. ನಿಮಗೊಂದು ಯಶಸ್ವಿನ ದಿನಗಳು ಅಂತ ಹೇಳಿದರೆ ತಪ್ಪಾಗಲ್ಲ. ಯಾವುದೇ ಕೆಲಸ, ಕೋರ್ಟ್ ಕಾರ್ಯ, ಇಲ್ಲ ಮತ್ತೊಂದು ಯಾವ್ದಾದ್ರು ವ್ಯವಹಾರದಲ್ಲಿರಲಿ, ಯಾವುದೇ ವೃತ್ತಿದ ಅಭಿವೃದ್ಧಿಗಾಗಿ ಎಲ್ಲವೂ ನೀವು ಅಂದುಕೊಂಡ ಮಟ್ಟಿಗೆ ಲಾಭವಲ್ಲಿರುತ್ತೆ. ಸಣ್ಣ ಪುಟ್ಟ ನಿಮಗೆ ತೊಂದರೆಗಳು ಹೇಗಲೇ ಇರುತ್ತೆ. ಯಾವ ಥರ ಅಂತ ಹೇಳಿದರೆ, ನೀವು ಯಾರಿಂದ ದೂರ ಇರಬೇಕಾಗತ್ತೆ, ನೀವು ಯಾವ ಕೆಲಸ ಮಾಡಬಾರ್ದು ಅಂತ ಇರ್ತೀರಾ ಅವರುಗಳೇ ನಿಮ್ಮ ಹತ್ರ ಬರ್ತಾ ಇರ್ತಾರೆ. ಆದರೆ ಅವರುಗಳಿಂದ ಆದಷ್ಟು ನೀವು ದೂರ ಇರೋದು ತುಂಬ ಒಳ್ಳೆಯದು. ನೀವು ಅವರಿಂದ ಎಷ್ಟು ದೂರ ಇರ್ತೀರಾ ಅಷ್ಟೇ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಯಶಸ್ಸು ಸಿಗುತ್ತೆ. ಮಾಡುವ ಕೆಲಸ ಕಾರ್ಯಗಳಲ್ಲೂ ಒಂದಿಷ್ಟು ಫಲಗಳನ್ನ ಸಿದ್ಧಪಡಿಸ್ಕೊತೀರಿ. ನಿಮ್ಮ ವ್ಯವಹಾರ, ನಿಮ್ಮ ವೃತ್ತಿ, ಧರ್ಮ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ನನ್ನದು ಅಂತ ಒಂದು ಅಹಂಕಾರದಲ್ಲಿ ನಡೀತಾ ಇರ್ತಾರಲ್ಲ, ಅವ್ರು ಸ್ವಲ್ಪ ತೊಂದರೆಗೆ ಸ್ವಲ್ಪ ತಾಳ್ಮೆ ಇರಲಿ, ಸಮಾಧಾನ ಇರಲಿ. ಕೆಲಸ ನಮ್ಮದಾಗ್ತಿಲ್ಲ ಅಂತ ಹೇಳಿ ಇನ್ನೊಬ್ಬರ ಮೇಲೆ ನಾವು ಸಿಟ್ಟು ತಗೊಳ್ಳೋದು ಒಳ್ಳೇದಲ್ಲ. ಕ್ಷಣದಲ್ಲಿ ನಮ್ಮ ಹಣೆ ಬರ ಅಷ್ಟೇ ಇದೆ ಅಂತ ನಾವು ತಿಳ್ಕೊಬೇಕಾಗತ್ತೆ. ಆದರೆ ಮುಂದೆ ಒಂದಿನ ಅದರಲ್ಲಿ ನಾವು ಉಳಿತನ್ನು ಕಾಣ್ತೀವಿ. ಹಗಲಾದ ಮೇಲೆ ರಾತ್ರಿ ಆಗಲೇಬೇಕು, ರಾತ್ರಿ ಆದ ಮೇಲೆ ಹಗಲಾಗಲೇಬೇಕು. ಹಾಗೆ ಕತ್ಲೆ ಆದ ಮೇಲೆ ಬೆಳಕು ಬರಲೇಬೇಕು. ಹಾಗೆ ಕಷ್ಟ ಒಂದೇ ಅಲ್ಲ, ನಮಗೆ ಸುಖದಾರಿನೂ ಬರುತ್ತೆ. ಆದರೆ ಒಂದು ಚೂರು ತಾಳ್ಮೆ ಅನ್ನೋದು ಇರಬೇಕು. ನೀವು ಧೈರ್ಯವಾಗಿದ್ದರೆ ನಿಮಗೆ ಹೆಚ್ಚಿನ ಲಾಭಗಳನ್ನ ಸಿದ್ಧಪಡಿಸ್ಕೊಳ್ತೀರಾ. ವ್ಯವಹಾರದಲ್ಲಿ ಸ್ಟಾರ್ಟಿಂಗಲ್ಲಿ ನಿಮಗೆ ಸ್ವಲ್ಪ ಹಿಕ್ಕಟ್ಟನ್ನು ಕಾಣ್ಬರುತ್ತೆ. ಯಾವುದೇ ಕೆಲಸಗಳಾದ್ರೂ ನೀವು ಒಂದೇ ಸಮ ಹೋಗಿ ನೀವು ಸರಿಪಡಿಸೋಕ್ಕಾಗೋದಿಲ್ಲ. ಪ್ರಾರಂಭಿಕ ಹಂತದಲ್ಲಿ ನೀವು ಅಂದ್ಕೊಂಡಷ್ಟು ಲಾಭ ಇರೋದಿಲ್ಲ. ಏನು ಮಾಡಬೇಕು, ಏನು ಬಿಡಬೇಕು ಅನ್ನೋದೇ ನಿಮ್ಮ ಗೊಂದಲದಲ್ಲಿರುತ್ತೆ. ಆದರೆ ಮಾಡುವಂಥ ಕೆಲಸಗಳಲ್ಲಿ ತೊಂದರೆ ತಾಪತ್ರಯಗಳೇ ಜಾಸ್ತಿ ಕಂಡುಬರುತ್ತೆ. ಉದ್ಯೋಗದಲ್ಲಿ ಸ್ವಲ್ಪ ನಿಮಗೆ ಟೆನ್ಷನ್ ಬರುತ್ತೆ. ಯಾವುದೇ ನಿರ್ಧಾರ ತಗೊಂಡ್ರೂ ಈ ಸಮಯದಲ್ಲಿ ನಿಮ್ಮ ಕೈ ಹಿಡಿಯುತ್ತೆ ಅದು. ಆದರೆ ಮನೆ ದೇವರ ಪ್ರಾರ್ಥನೆ ನೀವು ಖಂಡಿತ ಮಾಡಲೇಬೇಕು. ಸಾಧ್ಯವಾದರೆ ಮಕ್ಕಳಿಗೆ ಒಂದಿಷ್ಟು ತಿಂಡಿ ತಿನಿಸುಗಳನ್ನ ತಂದು ಕೊಡಿ, ಹೊರಗಡೆ ಮಕ್ಕಳಿಗೆ. ಆದರೆ ಶ್ವಾನಗಳಿಗೆ, ನೀವು ಹಸುಗಳಿಗೆ, ಇಲ್ಲ ಬೀದಿ ನಾಯಿಗಳಿಗೆ ಸ್ವಲ್ಪ ಆಹಾರ ಕೊಡಿ. ಇದರಿಂದ ನಿಮಗೆ ಸ್ವಲ್ಪ ಉಳಿತನ್ನು ಕಾಣ್ತೀರಾ.
ನಾವು ಅನ್ಕೊಂತೀವಿ ಕೆಲವು ಕಷ್ಟಗಳಿಗೆ ಕೊನೆನೇ ಇಲ್ಲ, ಸಮಸ್ಯೆಗಳಿಗೆ ಪರಿಹಾರನೇ ಇಲ್ಲ ಅಂತ ಅಂದ್ಕೊಂತೀವಿ. ಒಂದೊಂದು ಸರಿ ನಮ್ಮ ಜೊತೆಯಲ್ಲೇ ಇದ್ದು ನಮಗೆ ಈ ಬೆನ್ನ ಹಿಂದೆ ಚೂರಿ ಹಾಕೋರಿಂದ ನಮಗೆ ಬರುವಂಥ ತಾಪತ್ರಯಗಳೇ ಹೆಚ್ಚಾಗಿರುತ್ತೆ. ಇದನ್ನೆಲ್ಲ ನಮ್ಮ ತಲೆಯಲ್ಲಿರುತ್ತೆ. ಇಂಥ ಪರಿಸ್ಥಿತಿಯಿಂದ ನಾವು ಹೊರಗಡೆ ಬರಬೇಕಾದ್ರೆ, ಮುಕ್ತರಾಗಬೇಕಂದ್ರೆ ಮೊದಲು ನಮ್ಮ ನಡೆ-ನಡತೆಗಳು ಸರಿಯಾಗಿರಬೇಕು. ಹಾಗಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ, ಮತ್ತು ನೀವು ಏನೇ ಕೆಲಸ ಕಾರ್ಯಗಳು ಮಾಡಬೇಕಂದ್ರೂ ಒಂಚೂರು ಸೀಕ್ರೆಟ್ ಅನ್ನೋದು ಇರಲಿ, ಎಲ್ಲನೂ ಒಳಿತಾಗುತ್ತೆ ಆಗ. ನಿಮ್ಮ ಹಣಕಾಸು ಸ್ವಲ್ಪ ಪರವಾಗಿಲ್ಲ, ನಿಮ್ಮ ಮುಖದ ತೇಜಸ್ಸು ಚೆನ್ನಾಗಿದೆ, ವೃತ್ತಿ ಧರ್ಮನೂ ಪರವಾಗಿ. ಇಷ್ಟು ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ದೋಷಗಳು ಯಾವುದೇ ವೃತ್ತಿ ಧರ್ಮದಲ್ಲಿ ಇರೋರು ಅದರ ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ಳೋಕ್ಕೆ ತಾಳ್ಮೆಯಿಂದ ಇರಬೇಕು. ಸ್ವಲ್ಪ ದೂರ ಪ್ರಯಾಣ ಮಾಡಬೇಕಂದ್ರೂ ನಿಮ್ಮ ಮನಸ್ಸು ಅನ್ಸುತ್ತೆ, ಸ್ವಲ್ಪ ತಾಳ್ಮೆಯಿಂದ ಇರಿ. ಯಾರು ನಿಮ್ಮ ವಿರುದ್ಧ ಇರ್ತಾರೆ ಅವ್ರನ್ನ ಸ್ವಲ್ಪ ದೂರ ಮಾಡಿಕೊಂಡು ಸ್ವಲ್ಪ ಒಳ್ಳೇದನ್ನ ಮಾಡ್ಕೊಳ್ಳಿ. ವಿದ್ಯಾರ್ಥಿಗಳು ಇಲ್ಲ ಹೊಸದಾಗಿ ಉದ್ಯೋಗ ಹುಡುಕ್ತಿರೋ ವಯಸ್ಸಾದ ಹಿರಿಯರು, ಇಲ್ಲ ಅನಾರೋಗ್ಯದಲ್ಲಿ ತುತ್ತಾದವರು ಒಂದೆರಡು ಚಿಟಿಕೆ ಉಪ್ಪನ್ನು ತಗೊಂಡು ದೃಷ್ಟಿ ತೆಗೆದು ನೀರಿಗೆ ಹಾಕಿದ್ರೂ ಒಂದಷ್ಟು ದೋಷಗಳು ಪರಿಹಾರ ಆಗುತ್ತೆ. ನಾವು ಮಾಡಲೇಬೇಕು. ನೀವು ಇದು ಮಾಡೋದ್ರಿಂದ ಒಂದಷ್ಟು ಶ್ರೇಯಸ್ಸು ಉಳಿತಾಗುತ್ತೆ. ನಿಮ್ಮದೇ ಆದ ಪ್ರಪಂಚ, ನಿಮ್ಮದೇ ಆದ ವೃತ್ತಿ ಧರ್ಮ ಏನು ಹೋಗ್ತಾ ಇದೆ, ಏನು ನಡೀತಾ ಇದೆ ಅನ್ನೋದು ನಿಮಗೆ ಯಾವುದ್ರ ಬಗ್ಗೆನೂ ಆಲೋಚನೆ ಇರಲ್ಲ. ಏನೋ ಒಂದಿಷ್ಟು ನಡೀತಾ ಇದೆ, ಮಧ್ಯಾಹ್ನ ಆಗುತ್ತೆ, ರಾತ್ರಿ ಆಗುತ್ತೆ, ಬೆಳಗಾಗುತ್ತೆ, ಈ ಮಟ್ಟಿಗೆ ಚಿಂತನೆ ಇರುತ್ತೆ ಹೊರತು ಮುಂದೆ ಏನು ಮಾಡಬೇಕು ಮಾಡಬಾರ್ದು ಅನ್ನೋ ಆಲೋಚನೆ ನಿಮಗಿರೋದಿಲ್ಲ. ಸುತ್ತ ರಾಹು ಇರೋ ಆಸ್ಥಾನ, ಶನಿ ಇರೋ ಆಸ್ಥಾನ, ಮತ್ತು ಬುಧನ ಅನುಗ್ರಹ ಇರೋದ್ರಿಂದ ನಿಮಗೆ ಹೀಗೆ ಆಗ್ತಾ ಇದೆ. ಇದಕ್ಕಾಗಿ ನೀವು ಮಾಡಬೇಕಾದ ಪರಿಹಾರ, ಹನುಮನ ಸಾನ್ನಿಧ್ಯಕ್ಕೆ ಹೋಗಿ ಹನುಮನ ಪ್ರಾರ್ಥನೆ ಮಾಡಿ. ಮತ್ತು ಮಾಡೋ ಕೆಲಸದಲ್ಲಿ ನೀವು ಏನೂ ಆಲೋಚನೆ ಮಾಡೋದಿದ್ರೆ ದಿಢೀರ್ ನಿರ್ಧಾರ ತಗೊಂಡು ಹೋಗ್ತಾ ಇದ್ರೆ ಮುಂದೆ ಮಾಡೋ ಕೆಲಸಗಳಲ್ಲಿ ನಿಮಗೆ ಇಕ್ಕಟ್ಟಿಗೆ ಸಿಲ್ಕೋತೀರ. ಸರಿಯಾದ ಮಾರ್ಗದರ್ಶನ ತಗೊಳ್ಳಿ. ಸರಿಯಾದ ಅರಿವಿರೋರ ಬಗ್ಗೆ, ಇದ್ರ ಬಗ್ಗೆ ತಿಳುವಳಿಕೆ ಇರೋರ ಒಂದು ಸಲಹೆ ತಗೊಂಡು ಮುಂದೆ ಹೋಗಿ. ಸರಿಯಾದ ಮಾರ್ಗದರ್ಶನ ತಗೊಳ್ಳಿ, ಸರಿಯಾದ ಅರಿವಿನಿಂದ ಮುಂದೆ ಹೋಗಿ. ಆಗ ಫಲಗಳನ್ನು ನೀವು ಸಿದ್ಧಪಡಿಸ್ಕೊಳ್ತೀರಾ. ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಜೋಪಾನ. ಈಗ ಯಾವುದೇ ವ್ಯವಹಾರ ಮಾಡಿದ್ರೂ ಅದು ನಮ್ಮ ಕೈಗೆ ಸ್ವಲ್ಪ ಹಿಡಿಯೋದಿಲ್ಲ. ಯಾಕೆಂದರೆ ರಾಹು ಇರೋ ಆಸ್ಥಾನ ಆ ಥರ. ಒಳ್ಳೆಯದು ಕೆಟ್ಟದ್ದು ಏನೂ ಗೊತ್ತಾಗೋದಿಲ್ಲ. ಹಾಗೆ ನಮ್ಮವರು ತಮ್ಮವರು ಯಾರು ಅನ್ನೋದು ನಿಮಗೆ ಗೊತ್ತಾಗೋ ರೀತಿ ನಿಮಗೆ ಆಗುತ್ತೆ. ಅದರಿಂದ ಬಹಳಷ್ಟು ಜೋಪಾನವಾಗಿರ್ಬೇಕು ನೀವು. ಇನ್ನೂ ಸ್ವಲ್ಪ ದಿನ ಈ ಸಮಸ್ಯೆಗಳು ನಿಮ್ಮ ಹೆಗಲೇ ಇರುತ್ತೆ. ಅದರಿಂದ ಆದಷ್ಟು ಜೋಪಾನವಾಗಿರಿ. ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿ, ವಿಘ್ನ ವಿನಾಯಕನ ಪ್ರಾರ್ಥನೆ ಮಾಡಿ. ಮನಸ್ಸಿನಲ್ಲೇ ಒಂದಷ್ಟು ನೋವು ಇಟ್ಕೊಂಡು ಹಿಂಸೆ ಪಡ್ತಾ ಇರ್ತೀರಾ. ಆದರೆ ಯಾವ್ಯಾವ ಕಾಲದಲ್ಲಿ ನಿಮಗೆ ಏನೇನು ಉತ್ತರ ಸಿಗಬೇಕು, ಪರಿಹಾರ ಆಗಬೇಕು, ಅದು ಆ ಕಾಲಕ್ಕೆ ಆಗುತ್ತೆ. ಅದರಿಂದ ನಿತ್ಯ ನಿರಂತರ ಶನೀಶ್ವರನ ಪ್ರಾರ್ಥನೆ ಮಾಡಿದಾಗ ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಾಧಾನ ಆಗ್ಬೋದು. ಹಾಗೆ ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣಬೇಕು ಅನ್ನೋರು ಕಪ್ಪು ಬಣ್ಣದ ಸ್ವಾನಗಳಿಗೆ ನಿಮ್ಮ ಕೈಲಿ ಆದಷ್ಟು ಏನಾದರೂ ಪದಾರ್ಥಗಳನ್ನ ಹಾಕಿ. ಇಲ್ಲಾಂತ ಹೇಳಿದ್ರೆ ತುಂಬ ವೃದ್ಧರಾಗಿದ್ದಾರೆ, ಅವ್ರ ಕೈಲಿ ಏನು ಮಾಡೋಕ್ಕಾಗೋದಿಲ್ಲ, ಅವರಿಗೆ ಸಪೋರ್ಟ್ ಮಾಡೋಕ್ಕೆ ಯಾರೂ ಇಲ್ಲ ಅಂತ ಅನ್ನೋರಿಗೆ, ಅವರಿಗೆ ಹಾಸ್ಪಿಟಲ್ಗಾಗಲಿ, ಇಲ್ಲ ತಿನ್ನೋಕ್ಕಾಗಲಿ, ಇಲ್ಲ ಅವ್ರ ಮೆಡಿಸಿನ್ಸಿಗಾಗಲಿ ನಿಮ್ಮ ಕೈಲಾದಷ್ಟು ನೀವು ಸಹಾಯ ಮಾಡಿ. ಇಷ್ಟೇ ಮಾಡಿ ಅಷ್ಟೇ ಮಾಡಿ ಅಂತ ಹೇಳಲ್ಲ, ನಿಮ್ಮ ಕೈಲಾದಷ್ಟು ಮಾಡಿ. ಎಲ್ಲವನ್ನೂ ದೇವರು ಕೊಟ್ಟು ನೋಡ್ತಾನೆ, ಕಿತ್ಕೊಂಡು ನೋಡ್ತಾನೆ. ನಮ್ಮ ಹತ್ರ ಇರಬೇಕಾದ್ರೆ ನಾವು ಅದನ್ನು ಆದಷ್ಟು ನಮ್ಮ ಕೈಯಲ್ಲಿ ಆಗದೇ ಇರೋರಿಗೆ, ಹಾಗೆ ಕೂತಿರೋರಿಗೆ ನೀವು ಸಹಾಯ ಮಾಡಿದ್ರೆ ಅದರಷ್ಟು ಒಳ್ಳೆಯ ದಾನ ಇನ್ನೊಂದಿರಲ್ಲ. ಎಲ್ಲದಕ್ಕೂ ಒಂದಿಷ್ಟು ತಾಳ್ಮೆಯನ್ನು ತಗೊಂಡು ನೀವು ಪ್ರಯತ್ನ ಪಟ್ಟರೆ ಅದರಿಂದ ಲಾಭವನ್ನು ಗಳಿಸ್ತೀರ. ಈ ಥರ ನಿಮ್ಮ ಭವಿಷ್ಯನ ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದನ್ನು ನಾನು ನಿಮಗೆ ಹೇಳಿಕೊಟ್ಟಿದ್ದೇನೆ. ಅದನ್ನು ನೀವು ತಿಳಿದುಕೊಂಡು ನೀವು ನಿಮ್ಮ ಪರಿಹಾರಗಳನ್ನ ನೀವು ಮಾಡಿಕೊಂಡು ಜೀವನದಲ್ಲಿ ಅಭಿವೃದ್ಧಿ ಕಾಣಿ. ನಮಸ್ತೆ.